ಸಾಂಬಾರು ಅವರೆಕಾಯಿ ಹುಳಿ ಮಾಡೋಣ ಅಂತ ಅವರೆಕಾಯಿ ತೊಗೊಂಡೆ. ಅರ್ಧ ಕೆ ಜಿ ಅವರೆಕಾಯಿ ತಂದಿದ್ದೀನಿ. ಇವಾಗ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ಲ, ಅದಕ್ಕೆ ಅವರೆಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ. ಅವರೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ, ಅರ್ಧ ಕೆ ಜಿ ಅವರೆಕಾಯಿದು. ಅವರೆಕಾಯಿ ಸೀಸನ್ ಇದೆ, ತೊಗೊಂಡು ಅವರೆಕಾಯಿ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಇರುತ್ತೆ, ಟೇಸ್ಟ್ ಇರುತ್ತೆ ಅಂತಾರೆ. ಸೊ ಅದಕ್ಕೆ ನಾನು ಇವಾಗ ಅವರೆಕಾಯಿ ತೊಗೊಂಡಿದ್ದೀನಿ. ಬಿಡಿಸಿ ಕಾಳು ಹೆಂಗಿರುತ್ತೆ ಅಂತ ನೋಡೋಣ. ಅವರೆಕಾಯಿ ಬಿಡಿಸಿ ಇಟ್ಟಿದ್ದೀನಿ. ಇವಾಗ ಬಿಡಿಸಿದ್ದು ಫ್ರೆಶ್ ಆಗಿದೆ ಅವರೆಕಾಯಿ. ಅರ್ಧ ಕೆ ಜಿ. ಇದು ಹುಳಿಗೆ ಹೆಂಗೆ ಹುಳಿ ಹಾಕೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಹುಳಿ ಸಾಂಬಾರು, ಅವರೆಕಾಯಿ ಹುಳಿ ಸಾಂಬಾರು ಮಾಡೋಣ ಅಂತ. ಅವರೆಕಾಯಿ ಹುಳಿ ಮಾಡೋಣ ಅಂತ ಅವರೆಕಾಯಿ ಬಿಡಿಸಿಟ್ಟಿದ್ದೀನಿ. ಸೊ ಇವಾಗ ಹುಳಿಗೆ ಏನೇನು ಬೇಕು ಅಂತ ನೆನೆಸಿದ್ದೀನಿ. ನೋಡಿ, ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ತೆಂಗಿನಕಾಯಿ ಇಷ್ಟು ತೆಂಗಿನಕಾಯಿ ಸಾಕು ಖಾರಕ್ಕೆ. ತೆಂಗಿನಕಾಯಿ ತುರಿದಿದ್ದೀನಿ ಇಷ್ಟು. ಜಾರಿಗೆ ಹಾಕಿದಾಯಿತು. ತೆಂಗಿನಕಾಯಿ ತುರಿನ ಮಾಡಾಕಿದ್ದೀನಿ. ಉದ್ದುದ್ದ ಟೊಮೆಟೊ ತೊಗೊಂಡಿದ್ದೀನಿ. ಇದು ಉದ್ದುದ್ದ ಕಟ್ ಮಾಡಾಕ್ತೀನಿ. ಟೊಮೆಟೊ ಎರಡು ಹಾಕಿದ್ದೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹುಣ್ಸೆಹಣ್ಣು ಹಾಕಿದ್ದೀನಿ. ಇದು ಹುಳಿ ಅಲ್ವಾ, ಅದಕ್ಕೆ ಹುಣ್ಸೆಹಣ್ಣು ಇದ್ದರೆ ಚೆಂದ. ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, 1/4 ಟೀ ಸ್ಪೂನು. ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಾನೇ ಮನೇಲಿ ಮಾಡ್ಕೊಂಡಿರೋದು. ಒಂದು ಸ್ವಲ್ಪ ನೀರು ಹಾಕಿ ರುಬ್ಬೋಣ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಪೇಸ್ಟು. ನೋಡಿ, ಮಸಾಲೆ ರುಬ್ಬಾಯಿತು. ನೋಡಿ ಎಷ್ಟು ಪೇಸ್ಟ್ ಆಗಿದೆ. ನುಣ್ಣಗೆ ರುಬ್ಕೊಬೇಕು. ಹಾಕ್ತಾಯಿದ್ದೀನಿ. ಅವರೆಕಾಯಿ ಹುಳಿಗೆ ಆಲೂಗಡ್ಡೆ 2, ಬದನೆಕಾಯಿ 2 ಹಾಕಿದ್ದೀನಿ. ಸೊ ಅವರೆಕಾಯಿ ಬಿಡಿಸಿಕ್ಕಿದ್ನಲ್ಲ, ಅದಕ್ಕೆ ನೀರು ಎತ್ತಿದ್ದೀನಿ. ಅದಕ್ಕೆ ತರಕಾರಿನೂ ಹಾಕ್ತೀನಿ. ಬದನೆಕಾಯಿ ಕಟ್ ಮಾಡಿದ್ದೀನಿ, ಸಿಪ್ಪೆ ತೆಗ್ದು ಬಿಡಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಇದ್ದರೆ ಸಿಪ್ಪೆ ಎಲ್ಲ ತೆಗ್ದು ಕಟ್ ಮಾಡಿದ್ದೀನಿ. ಸೊ ಎಲ್ಲ ಕಡೆ ಮಸಾಲೆನೂ ರೆಡಿಯಾಗಿದೆ, ಈ ಕಡೆ ಅವರೆಕಾಯಿ ತರಕಾರಿನೂ ರೆಡಿ ಇದೆ. ಈಗ ಒಗ್ಗರಣೆ ಹಾಕೋದು ಹಚ್ಚಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಬೇಕು. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಇದೆ. ತರಕಾರಿ ಹಾಕಿದ್ದೀನಿ. ಅವರೆಕಾಯಿ, ಆಲೂಗಡ್ಡೆ, ಬದನೆಕಾಯಿ. ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ರುಬ್ಕೊಂಡಂಥ ಮಸಾಲೆ ಹಾಕೋಣ. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಟ್ಟಿದ್ದೀನಿ. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಗಟ್ಟಿಗೆ ಚಪಾತಿ ಪೂರಿ ಆಗಬೇಕಂದ್ರೆ ಹಿಂಗೆ ಮಾಡ್ಕೊಳ್ಳಿ. ಅನ್ನ ಸಾಂಬಾರು ಮುದ್ದೆಗಂದ್ರೆ ಈ ಥರ ಆದರೂ ಮಾಡ್ಬೋದು. ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸೊ ಉಪ್ಪು ಹಾಕಿ ಒಂದು ಸುತ್ತು ಕಲಿಸ್ಕೊಟ್ಟು ವಿಜಿಲ್ 5 ವಿಜಿಲ್ ಕೂಗಿಸ್ತೀನಿ. ಯಾಕಂದರೆ ಅವರೆಕಾಯಿ ಚೆನ್ನಾಗಿ ಬೇಯಬೇಕು. ಅದಕ್ಕೆ 5 ವಿಷಲ್ ಸಾರು ಗಮ್ ಅಂತ ಟೇಸ್ಟ್ ಬರುತ್ತೆ. ಚೂಳು ಹಾಕಿ ವಿಶಿಲ್ ಹಾಕಿದ್ದೀನಿ. 5 ವಿಶಿಲ್ ಕೂಗಬೇಕು. ಸೊ ಯಾಕಂದರೆ 5 ವಿಶಿಲ್ ಹಾಕಿದ್ರೆ ಅವರೆಕಾಯಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿದ್ದೀನಿ. ಸೊ ವಿಶಿಲ್ ಹೋಗಲಿ, ಆಮೇಲೆ ತೋರಿಸ್ತೀನಿ ಸಾಂಬಾರು ಹೇಗೆ ಬಂದಿದೆ ಅಂತ. ಇವಾಗ ಸಾರು ನೋಡುವ. ಅವರೆಕಾಳು ಹುಳಿ ನೋಡಿ, ಕುಕ್ಕರ್ ಮುಚ್ಚಳ ತೆಗ್ದಿದ್ದೇವೆ. ವಾಸನೆ ಗಮ್ ಅಂತ ಇದೆ. ಅವರೆಕಾಳು ಹುಳಿ ನೋಡಿ. ಇದು ರೈಸ್ಗೆ ಮುದ್ದೆಗೆ ಸೂಪರಾಗಿರುತ್ತೆ. ಗಟ್ಟಿ ಬೇಕಂದರೆ ಗಟ್ಟಿಗೂ ಮಾಡ್ಕೊಬೋದು. ಅವರೆಕಾಳು ಹುಳಿ, ಅವರೆಕಾಯಿ ಹುಳಿ ಇದು ಸೀಸನ್. ಇವಾಗ ಅವರೆಕಾಯಿ ಸೀಸನು. ಇವಾಗ ತಾಜಾ ಅವರೆಕಾಯಿ ಫ್ರೆಶ್ ಆಗಿ ತೊಗೊಂಡು ಮಾಡಿರೋದು. ಸಾರಂತೂ ಗಮ್ಮಂತ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.